There were so many kind of dangers the Paul has to undergo when he was chosen by God to do his ministry, my child of God. ದೇವ್ರ ಚಿತ್ತವನ್ನು ನೆರವೇರಿಸಕ್ಕೆ ಅವನು ಬರಬೇಕಾದ್ರೆ ಹೇಳ್ತಾನೆ, ನಾನು ಮಿತಿಮೀರಿ ಕಷ್ಟಪಟ್ಟೆ, ಸೆರೆಮನೆಗಳಿಗೆ ಹೋದೆ, ಪ್ರಯಾಣಗಳಲ್ಲಿ ಹೋದೆ. ನಾನು ಹೋಗ್ಬೇಕಾದ್ರೆ 2 ಬಾರಿ ಇದಕ್ಕೆ ಏನಾಗೋಯ್ತು, ಅಡುಗೆ ಒಡೆದೋಯ್ತಂತೆ. ನೋಡಿ ಎಂಥ ವಿಚಿತ್ರ. ಶ್ರೇಷ್ಠ ಹೋರಾಟವನ್ನು ನಾನು ಓಡಬೇಕು. ಆಗ ಹೋರಾಟ ಅನ್ನೋದು ತುಂಬ ಮುಖ್ಯ ನೋಡಿ ಇವತ್ತು. ಯಾಕಂದರೆ ದೇವ್ರ ಜೊತೆ ನಾವು ಪ್ರಯಾಣ ಮಾಡಬೇಕಾದ್ರೆ ಹೇಗೆ ಒಂದು ಮಕ್ಕಳು ತಂದೆ ತಾಯಿ ಜೊತೆ ಬೆಳೀತಾರೆ, ಆ ತಂದೆ ತಾಯಿ ಜೊತೆ ಮಕ್ಕಳು ಬೆಳೆಯೋದಕ್ಕೆ ಅನೇಕ ಸಂಬಂಧಿಕರು ಬಿಡೋದಿಲ್ಲ. ಏನು ಮಾಡ್ಕೊಡ್ತಾರೆ, ಏನು ಹೇಳ್ತಾರೆ, ನಿಮ್ಮ ಅಪ್ಪ ಸರಿ ಇಲ್ಲ, ನಿಮ್ಮ ಅಮ್ಮ ಸರಿ ಇಲ್ಲ, ನಿಮ್ಮ ತಾಯಿ ಈ ಥರ ಇದ್ದರು, ನಿಮ್ಮ ಅಪ್ಪ ಈ ಥರ ಇದ್ದರು ಮದುವೆಗೆ ಮುಂಚೆ, ನೀವು ಯಾಕೆ ಮಕ್ಕಳಾಗಿ ಅವ್ರ ಜೊತೆ ಇದ್ದೀರಾ ಅಂಥೇಳಿ ಅವರ ಮಕ್ಕಳಾಗಕ್ಕೇ ನಮಗೆ ಯೋಗ್ಯತೆ ಇಲ್ಲದವ್ರ ಹಾಗೆ ಏನು ಮಾಡಿಬಿಡ್ತಾರೆ, ಸಂಬಂಧಗಳಿಂದ ಅಗಲಿಸ್ಬಿಡೋದಕ್ಕೆ ಎಷ್ಟು ಜನ ಮಾಡ್ತಾರೆ. ಎಷ್ಟೋ ಸಮಯಗಳನ್ನ ನೋಡ್ತೇವೆ, ಮಕ್ಕಳು ಚೆನ್ನಾಗೇ ಬೆಳೆದಿರ್ತಾರೆ, ಒಂದು ಪ್ರಾಯಕ್ಕೆ ಬಂದಾಗ ಮಗ ತಂದೆನ ಏಟ್ ಮಾಡ್ತಾನೆ, ಮಗಳು ತಾಯಿನ ಏಟ್ ಮಾಡ್ತಾಳೆ. ಕಾರಣ ಮಗಳು ಹೇಳ್ತಾಳೆ, ನಿನ್ನ ವಿಷಯದಲ್ಲಿ ಈ ಥರ ನಿನ್ನ ನೆಂಟರು ಈ ಥರ ಹೇಳಿದ್ರು, ನಿಮ್ಮ ಅಕ್ಕ ಈ ರೀತಿ ಹೇಳಿದ್ರು. ಶರಣ ಸಂಬಂಧದಲ್ಲಿ ತಂದೆ ತಾಯಿ ಜೊತೆ ಮಕ್ಕಳು ಬಾಳೋದಕ್ಕೆ ಬಿಡೋದಿಲ್ಲ, ಅವ್ರ ಜೊತೆ ಪ್ರಯಾಣ ಮಾಡೋಕ್ಕೆ ಬಿಡೋದಿಲ್ಲ. ಮಕ್ಕಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ತಂದೆ ತಾಯಿ, ಆದರೆ ವಯಸ್ಸಿಗೆ ಬಂದ ಮೇಲೆ ಆ ಮಕ್ಕಳು ಏನು ಮಾಡ್ತಾರೆ, ದೂರ ಹೋಗ್ಬಿಡ್ತಾರೆ. ಯಾಕೆ, ಯಾರ್ಯಾರೋ ಏನೇನೋ ಹೇಳಿದ್ದ ಒಂದು ಸುದ್ದಿಗಳನ್ನ ವಿಚಾರಗಳನ್ನ ತೆಗೆದುಕೊಂಡು ಅವ್ರ ಮನಸ್ಸಲ್ಲಿ ಭಾಳಷ್ಟು ಭಾರ ಹಾಕ್ಕೊಂಡು ಏನು ಮಾಡ್ತಾರೆ, ತಾಯಿನೇ ದ್ವೇಷ ಮಾಡಿ ಮಗಳು ಓಡೋಗ್ಬಿಡ್ತಾಳೆ, ತಂದೆನೇ ದ್ವೇಷ ಮಾಡಿ ಮಗ ಓಡೋಗ್ಬಿಡ್ತಾನೆ. ಅದು ತಂದೆ ತಾಯಿಯ ಸಂಬಂಧ. ದೇವರ ಸಂಬಂಧ, ದ ಡೇ ವೆನ್ ಯು ಬಿಗಾಟ್, ಯಾವ ದಿನದಲ್ಲಿ ನೀವು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿ ದೇವ್ರ ಮನೆಗೆ ಸೇರ್ಕೊಂಡಿದ್ಯಾ, ದೇವ್ರ ಮನೆ. ದರ್ ಆರ್ 2 ಫ್ಯಾಮಿಲಿ, ಒನ್ ಈಸ್ ದ ಗಾಡ್ಲಿ ಫ್ಯಾಮಿಲಿ ಆ್ಯಂಡ್ ಸೆಕೆಂಡ್ ಈಸ್ ದಿ ಅರ್ತ್ಲಿ ಫ್ಯಾಮಿಲಿ. ಅರ್ತ್ಲಿ ಫ್ಯಾಮಿಲಿ ಅಂದರೆ ನಾವು ಗರ್ಭದಲ್ಲಿ ಹುಟ್ಟಿ ಬಂದ್ವಿ, ಗರ್ಭದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಅವ್ರ ಮಗಳಾಗಿ ಅವ್ರ ಮಗನಾಗಿ ಸೋ ವ್ಯಕ್ತಿಯಾಗಿ ನಾವು ಅವ್ರ ಮನೆಯೊಳಗೆ ಜೀವಿಸ್ತಾ ಇದ್ದೇವೆ. ಯು ಕಾಂಟ್ ಚೇಂಜ್ ಯುವರ್ ಸರ್ನೇಮ್. ಅದನ್ನು ಚೇಂಜ್ ಮಾಡಿ ನಾನು ಇನ್ನೊಂದು ಮನೇಲಿ ಹುಟ್ತೀನಿ, ಇನ್ನೊಂದು ಮಗಳಿಗೆ ಮನೆಗೆ ತಾಯಿಗೆ ಮಗಳಾಗ್ತೀನಿ ಅಂತ ಹೇಳೋಕ್ಕೆ ಆಗಲ್ಲ. ಬಿಕಾಸ್ ಯು ಆರ್ ಆಲ್ರೆಡಿ ಬಾರ್ನ್ ದೇರ್. ನೀನು ಅಲ್ಲಿ ಹುಟ್ಟಿರೋದ್ರಿಂದ ನೀನು ಸಾಯೋವರೆಗೂ ಅವ್ರ ಮಗನೇ ಅವ್ರ ಮಗಳೇ ಆಗೋದಕ್ಕೆ ಸಾಧ್ಯ. ಆಗ ಅದೇ ರೀತಿಯೇ ದೇವರ ಮನೆಯಲ್ಲಿ ನಾವು ಹುಟ್ಟಿದ್ದೇವೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಪ್ರವೇಶಿಸಲಾರ. ಆಗ ಯೇಸು ತುಂಬ ಚೆನ್ನಾಗಿ ಮಾತಾಡ್ತಾರೆ, ವಿ ಆರ್ ಬಾರ್ನ್ ಇನ್ ದ ಗಾಡ್ಸ್ ಫ್ಯಾಮಿಲಿ. ದೇವರ ಮನೆಯಲ್ಲಿ ನಾವು ಹುಟ್ಟಿದ್ದೇವೆ. ದೇವ್ರ ಮನೆಯಲ್ಲಿ ಯಾವಾಗ ಹುಟ್ಟಿದ್ವಿ ಆವತ್ತಿಂದ ನಮಗೂ ದೇವರಿಗೂ ಒಂದು ಸಂಬಂಧ ಬೆಸಿಗೆ ಬಂಧಿಸಲ್ಪಡುತ್ತೆ. ಏನಂತ, ಇಂದಿನಿಂದ ನೀನು ನನ್ನ ತಂದೆ, ಇಂದಿನಿಂದ ನಾನು ನಿನ್ನ ಮಗನು ಅಥವಾ ಮಗಳಾಗಿ ಅನ್ನುವಂಥ ದೇವ್ರ ನಮ್ಮೊಂದಿಗೆ ಒಡಂಬಡಿಕೆ ಮಾಡ್ಕೊಳ್ತಾರೆ. ಇದ್ದೀರಾ? ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಅದೇ ನಮ್ಮ ಜೊತೆ ಮಾಡ್ಕೊಂಡಿದ್ದೀರಿ ನೀವೆಲ್ಲ? ಒಡಂಬಡಿಕೆ ಇದೆಯಾ? ಲೈಸೆನ್ಸ್ ಕಾಪಿ ಅದಲ್ಲ, ID ಕಾರ್ಡೆಲ್ಲ ಇದೆಯಾ ಕಾಪಿ ಅದರದ್ದು? ನಾವು ದೇವರಿಂದ ಒಡಂಬಡಿಕೆ ಮಾಡ್ಕೊಂಡಿದ್ದೀವಾ? ಆ ಅಶ್ಯೂರೆನ್ಸ್ ಇದೆಯಾ ನಮಗೆ? ಏನೋ ಬ್ರದರ್ ನೀವು ಹೇಳ್ತೀರಾ ನಾವು ದೇವ್ರ ಮಗಳು ಅಂತ ನಾನೇನೋ ನಂಬ್ಕೊಂಡು ಬರ್ತಾ ಇದ್ದೀನಿ. ನಿನ್ನಲ್ಲಿ ಕಾನ್ಫಿಡೆನ್ಸ್ ಇರಬೇಕು ನೋಡಿ, ನಿನ್ನಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಆ ಸ್ಥಿರಚಿತ್ತವಾದ ಹೃದಯ. ಎಸ್, ಹೌದು, ನಾನು ದೇವ್ರ ಮಗಳು, ನಾನು ಜೀಸಸ್ ಮಗ, ನನ್ನ ಪ್ರೇಯರ್ ಕೇಳ್ತಾರೆ, ನಾನು ಹೋಗಿದ್ದೆಲ್ಲ ಕೈಗಳನ್ನ ಸಫಲ ಮಾಡ್ತಾರೆ, ನಾನು ಕೈ ಇಟ್ಟು ಮಾಡೋ ಎಲ್ಲ ಕೆಲಸಗಳನ್ನ ಬ್ಲೆಸ್ ಮಾಡ್ತಾರೆ, ನಾನು ಹೋಗೋ ಎಲ್ಲ ದಾರಿಗಳಲ್ಲಿ ನನಗೆ ದೇವರು ಸಮಾಧಾನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ನಿರ್ಧಾರದೊಂದಿಗೆ ಮಾಡತಕ್ಕ ಒಂದು ಪ್ರಯಾಣ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸೊ ಪ್ರಯಾಣ ಆರಂಭ ಆಗುತ್ತೆ. ಹೇಗೆ ಹುಟ್ಟಿದ ದಿನದಿಂದ ಮಗು ತಂದೆ ತಾಯಿನ ಹಿಡ್ಕೊಂಡು, ತಂದೆ ತಾಯಿ ಮಗುನ ಹಿಡ್ಕೊಂಡು ಪ್ರಯಾಣ ಆರಂಭ ಮಾಡ್ತಾರೆ, ಅದೇ ರೀತಿ ದೇವರು ಕೂಡ ಆತ್ಮೀಯ ಜೀವನದಲ್ಲಿ ನಮ್ಮೊಂದಿಗೆ, ನಾವು ಅವರೊಂದಿಗೆ ಪ್ರಯಾಣ ಮಾಡುವಂಥ ದಿನಗಳು ಬಂದ್ಬಿಟ್ಟಿದೆ. ಇಟ್ ಈಸ್ ಆಲ್ರೆಡಿ ಬಿಗನ್. ಇದು ಆಲ್ರೆಡಿ ಬಿಗನ್ ಆಗಿದೆ. ನೀವು ದೇವರೊಂದಿಗೆ ಪ್ರಯಾಣ ಮಾಡ್ತಿದ್ದೀರ. ನಾನಿಲ್ಲಿ ಪ್ರಸಂಗ ಮಾಡ್ತೇನೆ, ವಾಕ್ಯ ಕೇಳ್ತೀರ, ನೀವು ಮನೆಗೆ ಹೋಗ್ಬಿಡ್ತೀರಾ. ಮನೆಗೆ ಹೋದ್ಮೇಲೆ ನಿಮ್ಮ ಜೀವನ ಹೇಗಿದೆ? ಮತ್ತು ದೇವರೊಂದಿಗೆ ಮಾತಾಡ್ತೀರಾ, ಪ್ರೇಯರ್ ಮಾಡ್ತೀರಾ, ಬೈಬಲ್ ಓದ್ತೀರಾ? ಅದು ನನಗೆ ಗೊತ್ತಿಲ್ಲ. ನೋ, ಇಟ್ ಈಸ್ ಅಲ್ಲ, ನಿಮಗೆ ಬಿಟ್ಟಿದ್ದು. ನೀವು ಹೇಗೆ ಕಲ್ಟಿವೇಟು ಮಾಡ್ಕೊಳ್ತೀನಿ ಅನ್ನೋದು ನಿಮಗೆ ಬಿಟ್ಟಿದ್ದು. ರ್ಯಾಂಕ್ ಸ್ಟೂಡೆಂಟ್ ಆಗಬೇಕಾ, ಡೇ ಆ್ಯಂಡ್ ನೈಟ್ ಓದೋರಿದ್ದಾರೆ ಕಷ್ಟಪಟ್ಟು, ಯಾಕೆ ರ್ಯಾಂಕ್ ಬರಬೇಕಂತೇಳಿ. ಸರಳವಾಗಿ ಪಾಸ್ ಆಗಬೇಕಾ, ಏನೋ ಬೇಕಾದಾಗೆ ಓದ್ಕೋಬೇಕು ಹೆಂಗೋ ಒಂದು ಅಂತ ಹೇಳಿ ಜೀವನ ಮಾಡೋರು ಇದ್ದಾರೆ ಸ್ಟೂಡೆಂಟ್ಗಳು. ಇನ್ನು ಕೆಲವರು ಏನೋ ಸುಮ್ಮನೆ ಅಪ್ಪ ಅಮ್ಮ ಕಾಲೇಜ್ ಸೇರಿಸಿದ್ದಾರೆ, ಪಾಸ್ ಆದರೆ ಸರಿ, ಫೇಲ್ ಆದರೆ ಸರಿ, ಸುಮ್ಮನೆ ಹೋಗಿ ಚೇರಲ್ಲಿ ಕೂತ್ಕೊಂಡು ಇದ್ದು ಬರ್ತೀನಿ ಕಾಲೇಜಲ್ಲಿ. ಎಕ್ಸಾಮ್ ಬಂದರೂ ಸರಿ, ಸೈಕ್ಲೋನ್ ಬಂದರೂ ಸರಿ, ಮಳೆಗಾಲ ಬಂದರೂ ಸರಿ, ಹೇಗೆ ಬಂದರೂ ಸರಿ, ನಾನು ಹೀಗೇ ಇರ್ತೇನೆ ಅಂತೇಳಿ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ಅಲ್ವಾ. ದೇರ್ ಇಸ್ ನೋ ಸೀರಿಯಸ್ನೆಸ್ ದೆಮ್ ಅಲ್ವಾ. ಅವ್ರಿಗೆ ಈ ಸೀರಿಯಸ್ನೆಸ್ ಅಂತಲೇ ಗೊತ್ತಿಲ್ಲ. ಕೆಲವರೆಲ್ಲ ಏನಪ್ಪ ನೀ ಇಂಜಿನಿಯರ್ ಆಗಿದ್ದೆ ಅಂದರೆ, ನಾನು ಯಾಕ್ರೆ ಇಂಜಿನಿಯರ್ ಆಗಬೇಕು, ನಮ್ಮ ಅಪ್ಪನ ಆಸೆ, ಅದಕ್ಕೆ ಇಲ್ಲಿ ಬಂದು ತೂರ್ಕೊಂಡಿದ್ದೀನಿ ಸೇರಿಸಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಆಸೆ ಇಲ್ಲ, ಇಂಜಿನಿಯರ್ ಆಗ್ಬೇಕು ಆಸೆ. ಏನಕ್ಕೆ ಇಂಜಿನಿಯರ್ ಆದೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನನಗಿಷ್ಟ ಇಲ್ಲ, ನಮ್ಮ ಅಪ್ಪ ಅಮ್ಮಂದು ಒಂದು ಗೋಳು, ಅವ್ರದ್ದೊಂದು ಇಷ್ಟಕ್ಕೋಸ್ಕರ ಇಲ್ಲ ಸೇರ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಸುಮ್ಮನೆ ಏನೋ ಓದಬೇಕು, ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ.
ಇನ್ನೂ ಕೆಲವ್ರನ್ನ ಇಂಜಿನಿಯರ್ ಯಾಕೆ ಓದ್ತಿ ಅಂತ ಕೇಳಿ, ಸರ್ ನಾನು ಈ ಎಲ್ಲಾನ ಒಂದು ಕಾರ್ಯದಲ್ಲಿ ಸಾಧಿಸಬೇಕು, ದೊಡ್ಡ ಡ್ಯಾಮ್ಗಳು ಕಟ್ಟಬೇಕು, ದೊಡ್ಡ ಕಂಪನಿಗಳನ್ನ ಎಕ್ಸಿಕ್ಯೂಟಿವ್ ಮಾಡಬೇಕು, ಇದೆಲ್ಲ ನಾನು ಮಾಡಬೇಕು, ಈ ಪ್ರಗತಿಗೆ ತರಬೇಕು ಈ ದೇಶವನ್ನು ಅಂತ ಹೇಳಿ ಕೆಲವರು ಹೇಳ್ತಾರೆ. ನೋಡಿ, ಅದು ಮೋಟಿವೇಶನ್. ರಿಯಲ್ ಆಗಿ ಅವನು ಓದೋಕ್ಕೆ ಮನಸ್ಸು ಮಾಡಿದ್ದಾನೆ. ಆಗ ದೇವ್ರ ಜೊತೆನೂ ಕೂಡ ನೀವು ಹೇಗೆ ಬಂದಿದ್ದೀರಾ ಅನ್ನೋದು ತುಂಬ ಮುಖ್ಯ. ನೋಡಿ, ಕರೆಯಲ್ಪಟ್ಟವರು ಅನೇಕರು, ಆದರೆ ಆರಿಸಿಕೊಳ್ಳಲ್ಪಟ್ಟವರು ಮೆನಿ ಹ್ಯಾವ್ ಕಾಲ್ಡ್ ಬಟ್ ಫ್ಯೂ ಹ್ಯಾವ್ ಚೋಸನ್ ಮೈ ಚೈಲ್ಡ್ ಆಫ್ ಗಾಡ್. ನೀವು ಮೆನಿ ಹ್ಯಾವ್ ಕಾಲ್ಡಲ್ಲಿ ಇದ್ದೀರಾ, ಫ್ಯೂ ಹ್ಯಾವ್ ಚೋಸನಲ್ಲಿ ಇದ್ದೀರಾ. ಅನೇಕರು ಕರೆಯಲ್ಪಟ್ಟಿದ್ದಾರೆ, ಆದರೆ ಆರಿಸ್ಕೊಳ್ಳಲ್ಪಟ್ಟ ಪಂಗಡದಲ್ಲಿದ್ದೀರಾ, ಕರೆಯಲ್ಪಟ್ಟ ಪಂಗಡದಲ್ಲಿದ್ದೀರಾ ಅನ್ನೋದು ತುಂಬ ಮುಖ್ಯ. ನೋಡಿ, ಎಲ್ಲರಿಗೂ ಮಗ ಮಗಳೇ ಅಂತ ಹೇಳ್ತೀವಿ, ಅದು ಎಲ್ಲರಿಗೂ ಮಗ ಮಗಳು ಅನ್ಬೇಕಾದ್ರೆ ಎಲ್ಲರೂ ಮಗ ಮಗಳಾಗೋಕ್ಕಾಗೋದಿಲ್ಲ. ನೋಡಿ, ಮನೇಲಿರೋ ಮಗಳಿಗೂ ಮಗಳೇ ಅಂತ ಹೇಳ್ತೀವಿ, ಆದರೆ ಆ ಮಗಳಿಗೂ ತಾಯಿಗಿರೋ ಸಂಬಂಧನೇ ಬೇರೆ ಇರುತ್ತೆ, ಆ ಮಗನಿಗೂ ತಂದೆಗೆ ಸಂಬಂಧನೇ ಬೇರೆ ಇರುತ್ತೆ. ಅವರ ಹೊಟ್ಟೆಯಿಂದಲೇ ಹುಟ್ಟಿದಿ, ಅವರ ರಕ್ತನ ಹಂಚ್ಕೊಂಡು ಹುಟ್ಟಿರೋದಕ್ಕೆ ಅವರು ಮಗಳಾಗೋದಕ್ಕೆ ಸಾಧ್ಯ. ಆಗ ಎಲ್ಲರೂ ದೇವರು ತನ್ನ ಮಕ್ಕಳು ಅಂತ ಕರೀತಾರೆ, ಆದರೆ ಎಲ್ಲರೂ ತನ್ನ ರಾಜ್ಯದಲ್ಲಿ ಸೇರ್ಕೊಳ್ಳೋದಕ್ಕೆ ಆ ಪಂಗಡದಲ್ಲಿ ಇದ್ದೀವಾ? ಅನೇಕರು ಕರೆಯಲ್ಪಟ್ಟಿದ್ದಾರೆ. ಆರಿಸಿಕೊಳ್ಳಲ್ಪಟ್ಟ ಪಂಗಡಕ್ಕೆ ನಾವು ಬರಬೇಕು. ನೋಡಿ, ಆರಿಸಿಕೊಳ್ಳಲ್ಪಟ್ಟ ಪಂಗಡಕ್ಕೆ ನಾವು ಬಂದಾಗಲೇ ನಮಗೆ ಬ್ಲೆಸ್ಸಿಂಗು ಆರಂಭ ಆಗುತ್ತೆ. ಅನೇಕರು ಕರೆಯಲ್ಪಟ್ಟಿದ್ದಾರೆ, ತುಂಬ ಜನ ಬಂದರು, ಪ್ರೇಯರ್ ಮಾಡಿಸ್ಕೊಂಡ್ರು, ಮಿರಕಲ್ ಆಯಿತು, ಮಿರಕಲ್ ಆದಮೇಲೆ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೋದರು. ಇನ್ನೊಬ್ಬರು ಪ್ರಸಂಗ ಕೇಳಿದ ಜನರಿಗೆ ವಿರೋಧವಾಗಿ ಮಾತಾಡಿ ಹೋದ್ರು ಅವರು. ಆಗ ಅವ್ರಿಗೇನಿಗೆ ಮಳೆ ಬಂದರೆ ನೆನೀತಾರೆ, ಬಿಸಿಲು ಬಂದರೆ ಕಾಯಿಸ್ಕೊಳ್ತಾರೆ, ಚಳಿ ಬಂದರೆ ನಡುಗ್ತಾರೆ. ಅವ್ರು ಆ ರೀತಿಯಾದ ಪಂಗಡಕ್ಕೆ ಹುಟ್ಟಿದವರು ಅವ್ರು. ನೋಡಿ, ನನ್ನ ಎಲ್ಲ ಸೀಸನಲ್ಲೂ ನನ್ನನ್ನೇ ನಾನು ಕಾಪಾಡ್ಕೋಬೇಕು, ನಾನು ಹೀಗೆ ಇರಬೇಕಂತ ಹೇಳಿ ತೀರ್ಮಾನ ಮಾಡೋರು ಮಾತ್ರ ಆರಿಸಿಕೊಳ್ಳಲ್ಪಟ್ಟ ಪಂಗಡಕ್ಕೆ ಬಂದವರು ಅವರು. ಹಾಗೆ ಯಾಕೆ ಹೇಳ್ತೇನೆಂದರೆ, ದೇವ್ರ ವಾಕ್ಯದಲ್ಲಿ ಪೌಲನು ಹೇಳ್ತಾರೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನೋಡಿ, ಹೋರಾಟ ಅಂತ ಹೇಳ್ತಾನೆ, ಐ ಹ್ಯಾವ್ ಫಾಟ್ ಎ ಗುಡ್ ಫೈಟ್ ಅಂತ ಹೇಳ್ತಾರೆ. ಆಗ ನೀವು ಆರಿಸಿಕೊಳ್ಳಲ್ಪಟ್ಟ ಗುಂಪಿನಲ್ಲಿರೋದಾದರೆ ನಿಮಗೆ ಅನುದಿನ ಕಾಳಗ ಇರುತ್ತೆ, ಅನುದಿನ ಟೆಂಪ್ಟೇಷನ್ ಇರುತ್ತೆ, ಅನುದಿನ ಸಹಿತ ನಿಮ್ಮ ಮನಸ್ಸಲ್ಲಿ ತಂದು ಅನೇಕ ವಿಧವಾದ ಶೋಧನೆಗಳನ್ನ ನಿಮ್ಮ ಮನಸ್ಸೊಳಗೆ ಹಾಕಿ ನಿಮ್ಮ ಮನಸ್ಸನ್ನೇ ಕಲಬಿಲಿ ಮಾಡಿ ಗೊಂದಲಮಯ ಮಾಡಿ, ಇವತ್ತು ದಿನನೇ ಸರಿ ಇಲ್ಲ, ಈ ದಿನ ಮೂಡೇ ಸರಿ ಇಲ್ಲ ಅಂತೇಳಿ ಬೈಬಲ್ ಕೂಡ ಓದದೇ ಇರೋ ಅಷ್ಟು ಮಟ್ಟಿಗೆ ನಿಮಗೆ ಟೆನ್ಷನ್ನ ಪ್ರೆಷರ್ನ ಅವನು ತಂದು ಹಾಕ್ಬಿಡ್ತಾನೆ. ಪ್ರಿಯರೇ, ಇದ್ದೀರಾ? ಆ ಥರ ನಡೆದಿದೆಯಾ? ಆ ಥರ ನಡೆದಿದೆಯಾ? ಖಂಡಿತ ಆ ಥರ ಕೆಲವು ಟೈಮಲ್ಲಿ ನಮಗೆ ನಡೆದಿದೆ. ಯಾವಾಗ ತುಂಬ ಮೂಡಿಯಾಗಿ ಪ್ರೇ ಮಾಡೋಕ್ಕೆ ಹೋಗ್ತೀವಿ ಅವತ್ತೇ ಬ್ಯಾಡ್ ನ್ಯೂಸು. ಆರಿಸಿಕೊಳ್ಳಲ್ಪಟ್ಟ ಪಂಗಡಕ್ಕೆ ನೀವು ಬಂದ್ಬಿಟ್ರೆ ನಾನು ಹೇಳ್ತೇನೆ, ನಿಮಗೆ ಅನುದಿನ ಜಗಳ ಸ್ಟಾರ್ಟ್ ಆಗತ್ತೆ, ಸೈತಾನ್ ಜೊತೆ ಅನುದಿನ ಹೋರಾಟ ಆಗತ್ತೆ. ಯಾಕಂದರೆ ನೀವು ಯಾವ ದಿನದಲ್ಲಿ ಆ ಹೋರಾಟಕ್ಕೆ ಬರ್ತೀರಾ, ಯಾವ ದಿನದಲ್ಲಿ ಆರಿಸಿಕೊಳ್ಳಲ್ಪಟ್ಟ ಪಂಗಡಕ್ಕೆ ನೀವು ಬಂದು ದೇವರ ರಾಜ್ಯಕ್ಕೆ ಸೇರ್ಕೊಳ್ತೀರಾ, ಆವತ್ತಿನ ದಿನದಿಂದಲೇ ನಿಮಗೆ ಓಟ ನೇಮಕ ಆಯಿತು. ಪ್ರೈಸ್ ದ ಲಾರ್ಡ್ ಜೀಸಸ್. ಫೈಟ್ ಅಂದರೆ ಏನು? ದೇರ್ ಇಸ್ ಅ ವ್ರೆಸಲ್ ಎವ್ರಿ ಡೇ. ದ ವ್ರೆಸಲ್ ಇಟ್ ಇಸ್ ಬಿಟ್ವೀನ್ ಯುವರ್ ಮೈಂಡ್ಸ್ ಆ್ಯಂಡ್ ಯುವರ್ ಹಾರ್ಟ್. ದೇವ್ರ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಯಾವಾಗಲೂ ಕದನ ಆಗ್ತಾ ಇರುತ್ತೆ. ಆಗ ಸೈತಾನ್ ನಮ್ಮನ್ನ ಬಿಡೋದಿಲ್ಲ. ನೋಡಿ, ಅನುದಿನ ಹೋರಾಟ ಇರುತ್ತೆ. ಪೌಲನಿಗೆ ಎಷ್ಟೆಷ್ಟೆಲ್ಲ ಹೋರಾಟ ಬಂತು. ಅವನಿಗೆ ಸಮುದ್ರದಲ್ಲಿ ಹೋರಾಟ, ಮರುಭೂಮಿಯಲ್ಲಿ ಹೋರಾಟ, ಜನರಲ್ಲಿ ಹೋರಾಟ, ಹಡಗಿನಲ್ಲಿ ಹೋರಾಟ, ಕಾಡಿನಲ್ಲಿ ಹೋರಾಟ, ಎಲ್ಲ ಕಡೆ ಅಪಾಯಗಳು ಅವನಿಗೆ ಬಂತು. ನೋಡಿ, ಎಷ್ಟು ಕಷ್ಟಪಡ್ತಾರೆ ನೋಡಿದ್ರೆ ಅವ್ರ ಜೀವನ. ಕಾಡಲ್ಲಿ ಅವ್ರಿಗೆ ಅಪಾಯ ಇತ್ತಂತೆ. ಯಾಕೆ? ಡೆಕಾಯ್ಡ್ಸು. ಸಿಟಿ ಒಳಗೆ ಅಪಾಯ. ದೇರ್ ಆರ್ ಸೋ ಮೆನಿ ಕೈಂಡ್ ಆಫ್ ಡೇಂಜರ್ಸ್ ದ ಪಾಲ್ ಹ್ಯಾಸ್ ಟು ಅಂಡರ್ಗೋ ವೆನ್ ಹಿ ವಾಸ್ ಚೋಸನ್ ಬೈ ಗಾಡ್ ಟು ಡೂ ಹಿಸ್ ಮಿನಿಸ್ಟ್ರಿ ಮೈ ಚೈಲ್ಡ್ ಆಫ್ ಗಾಡ್. ದೇವ್ರ ಚಿತ್ತವನ್ನು ನೆರವೇರಿಸೋಕ್ಕೆ ಅವನು ಬರಬೇಕಾದ್ರೆ ಹೇಳ್ತಾನೆ, ನಾನು ಮಿತಿಮೀರಿ ಕಷ್ಟಪಟ್ಟೆ, ಸೆರೆಮನೆಗಳಿಗೆ ಹೋದೆ, ಪ್ರಯಾಣಗಳಲ್ಲಿ ಹೋದೆ. ನಾನು ಹೋಗ್ಬೇಕಾದ್ರೆ 2 ಬಾರಿ ದೋಣಿ ಅಡುಗೆ ಏನಾಗೋಯ್ತು, ಅಡುಗೆ ಒಡೆದೋಯ್ತಂತೆ. ನೋಡಿ, ಏನು ಎಂಥ ವಿಚಿತ್ರ. ಎಲ್ಲ ವಿಧದ ಹೋರಾಟ ಬಂತು ನೋಡಿ ಅವನಿಗೆ. ಎಲ್ಲ ಜನ ಅವನ್ನ ಬಿಟ್ಬಿಟ್ರು, ನೀ ಬೇಡ ಹೋಗು ನಮಗೆ, ಆ ರೀತಿಯಾಗಿ ಬಿಟ್ಬಿಟ್ರು. ನೋಡಿ, ಇವತ್ತು ನಿಮ್ಮ ಪರಿಸ್ಥಿತಿ ಆ ರೀತಿ ಇರ್ಬೋದು. ಶ್ರೇಷ್ಠ ಹೋರಾಟ ಮಾಡೋಕ್ಕಾಗ್ತಿಲ್ವಲ್ಲ, ನಾನೊಂದು ಒಳ್ಳೆ ದೇವ್ರ ಮಗುವಾಗಿ ಆಗೋದಕ್ಕಾದ್ರೆ ಜನ ನನಗೇನೋ ಅನೇಕ ವಿಧವಾದ ವೇದನೆಗಳನ್ನ ತೋರಿಸಿ ನನ್ನ ಹೆಸರುಗಳನ್ನ ಕೆಡಿಸ್ತಾರೆ ಅಂತೇಳಿ ಅನೇಕ ಜನ ಇವತ್ತು ನನ್ನ ಹತ್ರ ಬಂದು ಹೇಳ್ತಾರೆ. ಆಗ ನಾನು ಅವ್ರಿಗೇನು ಹೇಳ್ತಾನೆ, ಪೌಲನ ರೀತಿಯಲ್ಲಿ ಶ್ರೇಷ್ಠ ಹೋರಾಟ ಮಾಡು ಮಗಳೇ. ನಿನ್ನ ಸ್ವಂತ ಮನೆಯವರು ನಿನಗೆ ವೈರಿಗಳಾಗ್ತಾರೆ, ನಿನ್ನ ಅಣ್ಣಂದಿರು ಅಕ್ಕಂದಿರು ನಿನ್ನನ್ನು ಅರ್ಥ ಮಾಡ್ಕೊಳ್ಳದೆ ನಿನಗೆ ದ್ರೋಹ ಬಗ್ಗಿತಾರೆ. ಆದರೆ ದುಃಖ ಪಡಬೇಡ, ನಿನ್ನನ್ನು ಕರೆದ ದೇವರು ನಿನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆತ ಹೇಳ್ತಾನೆ, ನಾನು ನಿನ್ನನ್ನು ಬಿಡುವುದಿಲ್ಲ, ನಿನ್ನನ್ನು ಬಿಟ್ಟು ತೊರೆಯುವುದಿಲ್ಲ. ಶ್ರೇಷ್ಠ ಹೋರಾಟ. ಇವತ್ತು ಆ ಹೋರಾಟ ಜೀವನ ನಮಗಿದೆಯಾ? ಆಗ ನಿಮ್ಮ ಮನಸ್ಸಿಗೆ ಏನೆಲ್ಲ ಬರ್ಬೋದು, ಹೌದಪ್ಪ, ಹಣದಲ್ಲಿ ಹೋರಾಟ ಬರ್ತಾ ಇದೆ, ಕೆಲಸದಲ್ಲಿ ಹೋರಾಟ ಬರ್ತಾ ಇದೆ, ನನ್ನ ಅಕ್ಕನಿಂದ ಹೋರಾಟ ಬರ್ತಾ ಇದೆ, ಸ್ನೇಹಿತರಿಂದ ಹೋರಾಟ ಬರ್ತಾ ಇದೆ, ಅಯ್ಯೋ ನನಗೆ ಸಂಸಾರ ಜೀವನ ಹೇಗೆ ಮಾಡೋದು ಅಂತೇಳಿ ನೀವೇನು ಮಾಡ್ಬೋದು, ದುಃಖ ಪಟ್ಕೊಂಡು ಕೂತಿರ್ಬೋದು. ಭಯಪಡಬೇಡಿ. ಏಸು ಹೇಳ್ತಾರೆ, ಮಗಳೇ, ನಿನ್ನ ಎಲ್ಲ ಕಣ್ಣೀರಿನ ಆದಿಗಳನ್ನು
ನೀನು ಹೋಗ್ಬೇಕಾದ್ರೆ ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದೆ. ದೇವರ ವಾಕ್ಯ ಹೇಳುತ್ತೆ, ನೀ ನದಿಗಳನ್ನ ದಾಟುವಾಗ ಅವುಗಳು ನಿನ್ನನ್ನು ಮುಳುಗಿಸೋದು. ನೀನು ಬೆಂಕಿಗ ಕದಗಳನ್ನ ದಾಟಬೇಕಾದ್ರೆ ನೀನು ಕಂದದೇ ಇರ್ತೀಯ. ನಾನು ನಿನ್ನೊಂದಿಗಿದ್ದು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಇದಕ್ಕಿಂತ ನಮಗೇನು ಬೇಕು? ಎಲ್ಲ ಚೆನ್ನಾಗಿದ್ದಾಗ ನಮ್ಮ ಮನೇಲಿ ನೆಂಟರು ತುಂಬಿರ್ತಾರೆ ನೋಡಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂತ್ಕೊಂಡಿರ್ತಾರೆ. ಎಲ್ಲ ನಾವು ಕಳ್ಕೊಂಡಾಗ ನಮ್ಮ ಮನೇಲಿ ಒಂದು ನೆಂಟರೂ ಇರೋದಿಲ್ಲ. ಯಾಕೆ? ಒಂದೇ ಒಂದು ನೊಣ ಕೂಡ ನಮ್ಮ ಮನೆಯೊಳಗೆ ಮೂಸಿ ಬರೋದಿಲ್ಲ. ಯಾಕೆ? ಇವಾಗ ಅವ್ರ ಮನೆಗೆ ಏನಕ್ಕೆ ನಾವು ಹೋಗ್ಬೇಕು? ಅವ್ರ ಹತ್ರ ಏನು ಇಲ್ವಲ್ಲ, ಎಲ್ಲ ಕಳ್ಕೊಂಡಿದ್ದಾರಲ್ಲ, ನಮ್ಮನ್ನು ಯಾರು ಜ್ಞಾಪಕ ಮಾಡೋದಿಲ್ಲ. ಯಾವಾಗ ನಿಮ್ಮನ್ನು ಯಾರು ಎಲ್ಲ ತುಳಿದಾಕಿ ನಿಮ್ಮನ್ನು ಕೆಳಗೆ ಬಿಟ್ಬಿಡ್ತಾರ, ಆ ಸಮಯದಲ್ಲೇ ಕರ್ತ ನಿಮ್ಮನ್ನು ನೆನಪು ಮಾಡ್ಕೊಳ್ತಾನೆ. ಪ್ರೈಸಲ್ಲ. ಆತ ನಿಮ್ಮನ್ನು ನೆನಪು ಮಾಡಿ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಅವನು ಸರ್ವಶಕ್ತರಾಗಿದ್ದಾರೆ. ಆಗ ಪೌಲನು ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟ ಮಾಡಿದ್ದೇನೆ. ವಯಸ್ಸಾದ ಕಾಲದಲ್ಲಿ ನಿಂತ್ಕೊಂಡು ಅವನು ದೇವರ ಆರಂಭ ಮಾಡ್ದ. ಹೀಗೆ ಸೇವೆ ಆರಂಭ ಮಾಡಬೇಕಾದ್ರೆ ಅನೇಕ ಶೋಧನೆಗಳು ಬಂತು, ಅಪಾಯಗಳು ಬಂತು. ಕಾಡಿನಲ್ಲಿ ಅಪಾಯ, ನದಿಯಲ್ಲಿ ಅಪಾಯ, ಮನೆಯಲ್ಲಿ ಅಪಾಯ. ಜನರಿಂದ ಅವನ ಹಿಡ್ಕೊಟ್ರು ಜನ. ಸರ್ಕಾರದವರು 3 ಸತಿ ಅವನ ಹಿಡಿದು ಚಡಿಯೇಟುಗಳು ಹೊಡೆದ್ರು. ಹೇಗೆ? ಒಂದಕ್ಕೆ ಕಡಿಮೆ 39 ಚಡಿಯೇಟುಗಳು ಬಿತ್ತು ಅವನಿಗೆ ನೋಡಿ. ಎಲ್ಲ ಜನರ ಮುಂದೆ ಪಬ್ಲಿಕ್ ಪ್ಲೇಸಲ್ಲಿ ಹಿಡಿದು ಹೊಡೆದ್ರು ಅವನಿಗೆ. ಯಾಕೆ? ಕಳ್ಳತನ ಮಾಡಿದಂತನ? ಇಲ್ಲ, ಸುವಾರ್ತೆ ಸಾರಿ ದೇವ್ರ ಬಗ್ಗೆ ಅವನ ದೇವ್ರಿಗಾಗಿ ಸಾಕ್ಷಿಯಾಗಿ ನಿಂತಿದ್ದಕ್ಕೆ. ಇವತ್ತು ನೀವೇನು ಮಾಡಿಲ್ಲ, ಒಳ್ಳೆಯವರು ನೀವೆಲ್ಲ. ನೀವು ಯಾರ ಮನೆಗೆ ಚಾಡಿ ಬಿತ್ತಿಲ್ಲ, ಯಾರಿಗೂ ದ್ರೋಹ ಬಗಿಲಿಲ್ಲ. ಆದರೂ ಕೂಡ ಸೈತಾನ ಹುಡುಕಿ ಏನು ಮಾಡ್ತಾನೆ? ನಿಮ್ಮ ಮನೆಗೇ ಶೋಧನೆ ತಂದಾಕ್ತಾನೆ. ನಿಮ್ಮ ಮನೆಯೊಳಗೆ ನಿಮ್ಮ ಮಗಳಿಗೇ ವೇದನೆ ತಂದಾಕ್ತಾನೆ. ನಿಮ್ಮ ಗಂಡಂದರಿಗೇ ಶೋಧನೆ ತಂದಾಕ್ತಾನೆ. ದಟ್ ಡಸಂಟ್ ಮೀನ್ ಗಾಡ್ ಈಸ್ ಫರ್ಗಾಟನ್ ಯು, ಮೈ ಚೈಲ್ಡ್. God has never forgotten you. He always remembers you. He always keeps you. And he will keep under his ಆತನ ತನ್ನ ಆಸ್ತೊಳಗೆ ನಿಮ್ಮನ್ನು ಹಿಡ್ಕೊಂಡು ನಿಮಗಾಗಿ ಆತನ ಸಂತೈಸೋದಕ್ಕೆ ಆತ ಮುಂದೆ ಬರ್ತಾನೆ. ಆತ ಹೇಳ್ತಾನೆ, ಎತ್ತ ತಾಯಿ ನಿನ್ನನ್ನು ಮರೆತಾಳು, ಆದರೆ ನಾನು ನಿನ್ನನ್ನು ಮರೆಯನು. ಇದೋ ನಿನ್ನನ್ನು ನನ್ನ ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿ ಬರೆದಿದೆ. ಆಗ ಪೌಲನ ಜೀವನದಲ್ಲಿ ಅಷ್ಟು ಕಷ್ಟಗಳು ಬಂದಾಗಲೂ ಕೂಡ ಅವನು ದೇವರನ್ನ ಮರೀಲಿಲ್ಲ, ದೇವರನ್ನ ಬಿಡಲಿಲ್ಲ. ಎಷ್ಟು ಅಪಾಯ ಬರಲಿ, ಎಷ್ಟು ಕಷ್ಟಗಳು ಬರಲಿ, ಎಷ್ಟು ನೋವುಗಳು ಬರಲಿ, ದೇವರೇ ನಾನು ನಿನ್ನ ಸೇವೆನ ಬಿಡೋದಿಲ್ಲ. ಎಷ್ಟು ಸೈತಾನ ಹೋರಾಟ ತಂದರೂ ಕೂಡ ನಾನು ನಿನಗಾಗಿ ಜೀವಿಸ್ತೇನೆ, ನಿನ್ನ ಸುವಾರ್ತೆಯನ್ನು ನಾನು ಸಾರ್ತೇನೆ. ಕಾರಣ ನೀನು ಹೇಳಿದೀಯಾ, ಲೋಕದ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ನಂಬಿದವರಿಗೆ ತಂದೆ ಕುಮಾರ ಪರಿಶುದ್ಧಾತ್ಮರ ನಾಮದಲ್ಲಿ ದೀಕ್ಷೆಯನ್ನು ಕೊಡಿ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಇದೇ ಯೇಸು ಅವನು ಹೇಳದ, ಅನ್ಯ ಜನರ ಮಧ್ಯದಲ್ಲಿ ನಿನ್ನನ್ನು ಬೆಳಕಾಗಿ ನಾನು ಉಪಯೋಗಿಸ್ತಾ ಇದ್ದೇನೆ. ಅದಕ್ಕೆ ಅವನು ಹೇಳ್ತಾನೆ, ವಯಸ್ಸಾದ ಕಾಲದಲ್ಲಿ ಈಗ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿ ಮುಗಿಸ್ಬಿಟ್ಟೆ. ನಮ್ಮ ಕೆಲ ಹೇಳೋಕ್ಕೆ ಸಾಧ್ಯನಾ? ಸಾಯ್ಬೇಕಾದ್ರೆ ತಂದೆದಿರು ಹೇಳ್ತಾರೆ, ಸಾಲ ಹಿಡ್ಕೊಂಡು ಸಾಯ್ತಾ ಇದ್ದಾನೆ, ಮನೆ ಕಟ್ಟಬೇಕಾದ್ರೆ ಅರ್ಧ ಮನೆ ಕಟ್ಟಿ ಸಾಯ್ತಾ ಇದ್ದಾನೆ. ಲೋಕದ ಕೆಲಸ ಅಲ್ಲ, ಅವನು ದೈವಿಕವಾದ ಕೆಲಸನೇ ಮಾಡಿ ಮುಗಿಸ್ಬಿಡ್ತಾರೆ ನೋಡಿ. ಎಂಥ ಒಂದು ಅಮೇಝಿಂಗ್ ಪವರ್ ಅವನಿಗೆ ಇದ್ದಿರಬೇಕು, ಎಂಥ ಡೇರಿಂಗ್ ಸ್ಪಿರಿಟ್ ಇದ್ದಿರಬೇಕು. ಊರನ್ನ ಅವನು ಕಲಗಿಸ್ಬಿಟ್ಟ. ಎಫೆಸ ಪಟ್ಟಣದಲ್ಲಿ ಬಂದಾಗ ಇಡೀ ಪಟ್ಟಣವನ್ನ ತಲೆ ಕೆಳಗಾಗಿ ಮಾಡಿಬಿಟ್ಟ ನೋಡಿ. ಅವನು ಇಡೀ ಜನ, ಅಕ್ಕಸಾಲಿಗರು, ಅಲ್ಲಿದ್ದ ಗೋಲ್ಡ್ ಸ್ಮಿತ್ಗಳು, ಸಿಲ್ವರ್ ಸ್ಮಿತ್ಗಳು, ಇಡೀ ಟೌನ್ಶಿಪ್ ಅಲ್ಲೇ ಇಡೀ ಜನರೇ ದಂಗೆ ಎದ್ದು ಬಿಟ್ರು ನೋಡಿ ಇವನಿಗೆ ವಿರೋಧವಾಗಿ. ಯಾಕೆ ಇಲ್ಲಿ ಸುವಾರ್ತೆ ನೀವು ಸಾರ್ತಾ ಇದೆಯಾ ಅಂತ ಹೇಳಿ. ಅಂತ ಎಫೆಸ ಪಟ್ಟಣವನ್ನೇ ತಲೆ ಕೆಳಗಾಗಿ ಮಾಡಿ ಹಾಕ್ಬಿಟ್ಟ. ಅಂಥ ವೀರಾದಿ ವೀರ ಈ ಪೌಲನ ಒಂದು ಅಮೇಝಿಂಗ್ ವಾಕ್ಯಗಳಿಂದ ಪ್ರಿಯರೇ. ಅದಕ್ಕೆ ಅರ್ಥ ಹೇಳ್ತಾನೆ, ಶ್ರೇಷ್ಠ ಹೋರಾಟ ಮಾಡಿದೆ. You too, my brothers and sisters, can come and experience the power and the amazing blessing of God that's in store for you. Visit us today at www.graceministry.org or mail your prayer request to us at info@graceministry.org. This is Grace Ministries with Dr. Brother Andrew Richard.